ಈಗ ಏನು ಈ ಕೆಲಸ ಮಾಡ್ತಿದ್ಯಲ್ಲ ಆ ಕೆಲಸ ಏನಾದ್ರು ಚುರುಕುಗೊಳ್ಳದಲ್ಲೇ ಹೋದ್ರೆ ಸಂಬಂಧಪಟ್ಟಂಗೆ ಚಿಕ್ಕನಾಯಕನಹಳ್ಳಿ ತಾಲೂಕಲ್ಲಿ ಇವ್ರೇನು 18 ವರ್ಷದಿಂದ ನಾಟಕ ಆಡ್ಕೊಂಡು ಬಂದಿದ್ರಲ್ಲ ಶಾಸಕಾಂಗ ಕಾರ್ಯಾಂಗ ಇವೆರಡು ಚಿಕ್ಕನಾಯಕನಹಳ್ಳಿ ತಾಲೂಕಲ್ಲಿ ಸತ್ತೋಗಿದೆ. ಶಾಸಕಾಂಗನೂ ಸತ್ತೋಗಿದೆ, ಕಾರ್ಯಾಂಗ ಸತ್ತೋಗಿದೆ. ಯಾಕೆಂದ್ರೆ ಶಾಸಕಾಂಗ ಕಾರ್ಯಾಂಗ ಬದುಕಿದ್ರೆ ಇವತ್ತು ರೈತರು 1,500 ಅಡಿಗೆ ಹೋಗೋ ಪರಿಸ್ಥಿತಿ ಇರ್ತಿರ್ಲಿಲ್ಲ. ಇವರು ಬದುಕಿದ್ರೆ ಯಾವ ಪರಿಸ್ಥಿತಿ ಇರ್ತಿಲ್ಲ. ಇವರು ಸತ್ತೋಗಿರೋದ್ರಿಂದ ನಮ್ಮ ತಾಲೂಕಲ್ಲಿ ದಶಕಗಳೇ ಕಳ್ಕೊಡ್ದೆ ಬಿಡಿ. ಇವತ್ತು ಈ ಪರಿಸ್ಥಿತಿ 1,500 ಅಡಿ ರೈತ ಬೋರ್ ಕೊರ್ಸೋ ಸ್ಥಿತಿಗೆ ಹೋಗೋಣ ಅಂತಂದ್ರೆ ನಾವು ಪ್ರಶ್ನೆ ಮಾಡ್ಕೋಬೇಕು, ಶಾಸಕಾಂಗ ಕಾರ್ಯಾಂಗ ಬದುಕೈತೋ ಇಲ್ಲಿ ಚಿಕ್ಕನಾಯಕನಹಳ್ಳಿ ತಾಲೂಕಲ್ಲಿ ಸತ್ತೋಗೈತೋ ಅಂತ ಹೇಳಿ. ಹಂಗಾಗಿ ಇನ್ನು ಮುಂದ್ಕಾಲ ನಾವೆಲ್ಲ ಊರ್ ಬಿಟ್ಟು ಹೋಗೋ ಸ್ಥಿತಿ ಬೇಡ್ರಪ್ಪ, ನಮ್ಮ ಪಾಲು ನಮ್ದೇನು ನಾವೇ ಪಡ್ಕೊಳ್ಳೋಣ ಅಂತ ಹೇಳಿ ರೈತರೆಲ್ಲ ಒಗ್ಗಟ್ಟಾಗಿ ಮುಂದಿನ ದಿನಗಳಲ್ಲಿ ಇವತ್ತು ನಮ್ಮ ಚಿಕ್ಕನಾಯಕನಹಳ್ಳಿ ತಾಲೂಕಲ್ಲಿ ಏನಾದ್ರು ಆದ್ರೆ ಫಸ್ಟ್ ಯಾವ್ದಾರ ಕಾಮಗಾರಿ ಅಂತ ಬಂದ್ರೆ ಫಸ್ಟ್ ನೀರಾವರಿಗೆ ಆದ್ಯತೆ ಕೊಡ್ಲೇಬೇಕು. ಸಾಕು, ಇವ್ರ ನಾಟಕಗಳನ್ನ ನಾವು ಯಾವ ರೀತಿ ಕೇಳಕ್ಕೆ ತಯಾರಿಲ್ಲ. ಇವ್ರ ನಾಟಕಗಳು ಕೇಳಿ ನೋಡಿ ಸಾಕಾಗೋಗ್ಬಿಟ್ಟಿದೆ ನಮ್ಗೆ. ಏನೇನು ಕಾಮಗಾರಿ ಎಲ್ಲ ನಡೀತಿದ್ದಾರೆ, ಕಾಮಗಾರಿ ಎಲ್ಲ ನಾವೆಲ್ಲ ಕಣ್ಣಾರ ವೀಕ್ಷಣೆ ಮಾಡ್ತೀವಿ. ದುಡ್ಡು ಇಲ್ಲ ಅಂತಂದ್ರು ದುಡ್ಡು ಎಲ್ಲಿ ಯಾವ ಕೊಂಡಿದೆ ಆ ಕೊಂಡನ್ನ ಎಲ್ಲಿ ತರಬೇಕು, ರೈತರುಗಳಿಗೆ ಯಾಕೆ ಮೋಸ ಆಗ್ತೈತೆ ಅಂತ ಹೇಳ್ಬಿಟ್ಟು ಸಂಘಟನೆ ಕಡೆಯಿಂದ ಹೋಗಿ ಅಲ್ಲೆಲ್ಲಿ ಬಂದು ಅವಾರ್ಡ್ ಮಾಡಿಸ್ತು. ಅವಾರ್ಡ್ ಆಯ್ತು. ಅವಾರ್ಡ್ ಆದ್ಮೇಲೆ ನೆಕ್ಸ್ಟ್ ರೈತರುಗಳನ್ನ ಭೇಟಿ ಮಾಡಿದ್ವಿ. ಏನು ನಿಮ್ಮ ಸಮಸ್ಯೆ ಐತೆ, ನಮಗೆ ಅಧಿಕಾರಿಗಳು SLA ಅವರು ಬಂದು ಸ್ಪಾಟಿಗೆ ಸ್ಥಳ ಪರಿಶೀಲನೆ ಮಾಡಿ ರೈತರಿಗೂ ಇಲ್ಲಿ ಅಧಿಕಾರಿಗಳಿಗೂ ಏನು ಡಿಫ್ರೆನ್ಸ್ ಐತೆ, ಏನು ಪ್ರಾಬ್ಲಮ್ ಐತೆ ಅದೇ ಹೇಳಿಲ್ಲ. ಅಲ್ಲಿ ತಾಲೂಕ್ ಪಂಚಾಯತ್ ಆಗಲಿ ಮಂಡಲ ಪಂಚಾಯತ್ ಆಗಲಿ ಯಾರೇ ಒಬ್ಬ ಮೆಂಬರ್ ನಾನು ಈ ಊರಿಗೆ ಮೆಂಬರಪ್ಪ ನಾನು ಹೋರಾಟಕ್ಕೆ ಬರ್ತೀನಿ 4 ಜನ ಕರ್ಕೊಂಡ್ ಬರ್ತೀನಿ ಅಂತ ಬಂದಿಲ್ಲ. ಯಾಕೆ ಈ ಧೋರಣೆ ಮಾಡ್ತಾ ಇದಾರೆ ಶಾಸಕಾಂಗದಲ್ಲಿ? ಯಾಕೆ ಧೋರಣೆ ಆಗ್ತಾ ಇದೆ ನಮಗೆ ರೈತರ ಹೋರಾಟಕ್ಕೆ? ನಾವೇ ಯಾಕೆ ಗೆಲ್ಲಿಸ್ತಾರಲ್ವ ಅವ್ರ ಮೆಂಬರ್ಗಳು? ಯಾಕೆ ಹೋರಾಟಕ್ಕೆ ಇದ್ವು ಅಲ್ಲಿ ಆಗ್ತಾ ಇದೆ ಇದುವರೆಗೂ? ಅಂತಂದ್ರೆ ನಮ್ಗೆ ಕೆಲಸ ಆದ್ರೆ ಸಂದೇಹನೇ ಇಲ್ಲ. ಅಲ್ಲಿ ಅವಾರ್ಡ್ಗಳು ಯಾಕೆ ಬರ್ತಾ ಇಲ್ಲ ಅಂದ್ರೆ ಅಲ್ಲೊಬ್ಬ ಭ್ರಷ್ಟ ಅಧಿಕಾರಿಗಳಿದ್ದಾರೆ. ಅವೆಲ್ಲ ಏನ್ ಬರ್ತಾರೆ, ರೈತರನ್ನ ಇದಿಲ್ಲ ಅಂತ ವಾಪಸ್ ಕಳ್ಸೋದು. ಅವಾಗ ಅವ್ರು ಏನಾಗ್ತದೆ, ಸೋತು 17 ವರ್ಷ ಆದ ಬಳಿ ಹೋಗೋಣ ನೀರಲ್ಲಿ ಬರ್ತೇವೆ, ನಾವು ಅವಾರ್ಡ್ ಕೊಡಲ್ಲ. ಮೊನ್ನೆ ಅಲ್ಲಿ ಅಗಸಲ್ಲಿ 2 ಬಾಯ್ ನಿಂತ್ಕೊತೀವಿ, 17 ವರ್ಷ ಆಯ್ತು ನಮ್ಗೆ ಅವಾರ್ಡ್ ಬರುತ್ತೆ. ನಮ್ಮದು 3 ದಿವಸದಲ್ಲಿ ಬರ್ತದೆ. ಒಂದೊಂದು ಆಫೀಸ್ಗೆ ರೈತ ಹೋಗಿ ಡಾಕ್ಯುಮೆಂಟ್ಸ್ ಮಾಡಿಸಿ ಒಬ್ಬೊಬ್ರು ರೈತರ ಮನೆ ತಕ್ಕ ಹೋಗಿ ಆ ರೈತರುಗಳನ್ನ ಒಪ್ಪಿಸಿ ನೀರ್ ತರ ಲೆವೆಲ್ಗೆ ಇವತ್ತು ರೈತರುಗಳು ಇಳಿದವ್ರೆ ಅಂದ್ರೆ ರೈತರಿಗೆ ಆ ಪವರ್ ಐತೆ ಅಂತ ನಮ್ಮ ರಾಜಕಾರಣಿಗಳಿಗೆ ಗೊತ್ತಾಗಬೇಕು. ನಮಗೆ ಆ ತಾಕತ್ ಐತೆ, ನಮ್ಮ ರೈತರಿಗೆ ನಮ್ಗೆ ತಾಕತ್ ಐತೆ, ನಾವು ಮಾಡ್ತೀವಿ ಆ ಕೆಲಸ. ನಾವು ಮಾಡಲ್ಲ ಅಂತ ತಿಳ್ಕೊಂಡಿಲ್ಲ. ಅವ್ರು ತಿಳ್ಕೊಂಡ್ರೆ ಸ್ವಯಂಕೃತವಾಗಿ ಅವರದೇ ಫೀಲ್ಡ್ ಇಳಿದು ಇಷ್ಟೊತ್ತವರೆಗೂ ಅವ್ರು ಹೇಳಿದಂತ ಮಾಹಿತಿ, ಈ ಮಾಹಿತಿ ಯಾವುದೇ ರಾಜಕೀಯ ಪ್ರೇರಿತನೂ ಅಲ್ಲ, ಬೇರೆ ಯಾವುದೂ ಅಲ್ಲ, ಅದು ವಾಸ್ತವ ಸ್ಥಿತಿ. ಆ ವಾಸ್ತವ ಸ್ಥಿತಿಯನ್ನು ಅವರು ಸ್ವಯಂ ಅಧ್ಯಯನ ಮಾಡಿ ಹೇಳಿದ್ದಾರೆ. ಹಂಗಾಗಿ ಇಲ್ಲಿ ಹಿಂದೆ ಕೆಲವೊಂದು ಡೈಲಾಗ್ಗಳಿದ್ದು ಚಂಪನ ತತ್ತರ ಗಿಲ್ ತತ್ತರ ಏನೇನೋ ಅವ್ಯಾವ ಬೇಕಾಗಿಲ್ಲ. ಈಗ ಇರ್ತಕ್ಕಂಥದ್ದು ನೀರು. ಈ ತಾಲೂಕಿನ ಹಸಿವು ನೀರು. ಆ ನೀರನ್ನು ಹರಿಸಬೇಕಾದಂತ ಜವಾಬ್ದಾರಿ ಆಡಳಿತದ ಮೊದಲನೇ ಕೆಲಸ. ಏನು ವಿಧಾನಸಭೆ ಚರ್ಚೆ